KSRTC ಬಸ್ಸಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿದ್ಮೇಲೆ ಊರು ಸುತ್ತ ಜಾಸ್ತಿ ಆಗ್ಬಿಟ್ಟೈತೆ ಅಂತ ತುಂಬ ಜನ ಅಂದರು. ರಿಯಾಲಿಟಿ ಚೆಕ್ ಮಾಡುವ ಅಂತ ಕೆಂಪಸ್ ಹತ್ತಿದ್ರೆ ನೋಡಿ 80% ಜನ ಹೆಣ್ಮಕ್ಳು ಟ್ರಾವೆಲ್ ಮಾಡ್ತಾವ್ರೆ. ನಾನು KSRTC ಬಸ್ಸಲ್ಲಿ ಸುಮಾರು ಒಂದು 2 ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡಿಬಿಟ್ಟಿನಿ. ಅದ್ರಲ್ಲಿ ನೋಡಿದಂಥ ಒನ್ ಆಫ್ ದಿ ಕೂಲೆಸ್ಟ್ ಡ್ರೈವರ್ ಇವರು. ನಮ್ಮ ಡ್ರೈವರ್ ಅಂದಿರೇ ಹೇಳಬೇಕು, ಈ ವೈರ್ ಚೇರು ಕಂಫರ್ಟಬಲ್ ಆಗಿದೆಯಾ ಇಲ್ಲ ಅಂದರೆ ಉರಿಯುತ್ತಾ ಬ್ಯಾಕ್ ಸೈಡು ಅಂತ. ಸಿಸ್ಟರ್, ನಿನಗೆ ನಿಂತನ್ನೇ ಬೇರೆ ಹೆಣ್ಮಕ್ಳಿಗೂ ತೊಂದರೆ ಆಗಿರುತ್ತಲ್ಲ, ಸೊ ಆ ತೊಂದರೆ ಕೊಟ್ಟವ್ರು ಎಲ್ಲರಿಗೂ ಶಿಕ್ಷೆ ಆಗಲಿ. ಕುಂದಾಪುರದ ಮೀನು ಜನ ಮತ್ತು ನಮ್ಮ ರಿಷಬ್ ಸಟ್ರು ಸೂಪರು. ಅದು ಈ ಬಸ್ಸನ್ನು ಕುಂದಾಪುರಕ್ಕೆ ಹೋಗ್ತಾ ಇದೆ, ನಾವು ಮಾತ್ರ ಕುಂದಾಪುರಕ್ಕೆ ಹೋಗ್ತಿಲ್ಲ. ಸೊ ಬನ್ನಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮಾರ್ವೇ. ಸದ್ಯಕ್ಕೆ ನಾನು ಕೆಂಪಸ್ಸಲ್ಲಿ ಕೂತಿದ್ದೀನಿ, ನಮ್ಮ KSRTCಯ ಕೆಂಪಸ್ಸಲ್ಲಿ. ಯಾವ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಂದರೆ ಮಡಿಕೇರಿಯ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಮಂಜಿನ ನಗರಿ ಮಡಿಕೇರಿಯಿಂದ ಕರಾವಳಿ ಹೆಬ್ಬಾಗಿಲು ಸುಳ್ಯಗೆ ಒಂದು ಕ್ಯಾಬಿನ್ ರೈಡ್ ಮಾಡೋಣ ನಮ್ಮ ಕೆಂಪಸ್ಸಲ್ಲಿ. ಸೊ ಇನ್ನು ಜನ ಎಲ್ಲ ಕೂರಬೇಕು, ನಮ್ಮ ಡ್ರೈವರ್ ಅಣ್ಣನು ಬರಬೇಕು. ಸೊ ಅಲ್ಲಿವರೆಗೂ ನೋಡಿ ಮಡಿಕೇರಿಯ ಮಳೆ ಲೈಟಾಗಿ ಬರ್ತಾ ಇದೆ. ಇದೇ ಜೋರಾಗಿ ಬಂತು ಅಂದರೆ ಕಾವೇರಿ ತುಂಬಿಕೊಳ್ಳುತ್ತೆ. ನೋಡಿ ಈ ಬಸ್ಸನ್ನು ಕುಂದಾಪುರಕ್ಕೆ ಹೋಗುತ್ತೆ, ಮುಂದ್ಗಡೆ ಹೋಗ್ತಾರೋ ರಾಜಹಂಸ ಬಸ್ಸನ್ನು ಕುಂದಾಪುರಕ್ಕೆ ಹೋಗುತ್ತೆ. ಸದ್ಯಕ್ಕೆ ಇದು ಮೈಸೂರಿಂದ ಬಂದಿದೆ ಬಸ್ಸು. ಸೊ ಎರಡೂ ಬಸ್ಗಳು ಒಂದೇ ಹತ್ತತ್ರ ಒಂದು 10 ನಿಮಿಷ 1/4 ಗಂಟೆ ಗ್ಯಾಪಲ್ಲಿ ಕುಂದಾಪುರಕ್ಕೆ ಹೋಗ್ತಾ ಇದೆ. ಒಂದು ರಾಜಹಂಸ, ಇನ್ನೊಂದು ನಮ್ಮ ಕೆಂಪಸ್ಸು ಸುವರ್ಣ ಸಾರಿಗೆ ಬಸ್ಸು. ಸೊ ನಮ್ಮ ಡ್ರೈವರ್ ಅಣ್ಣನು ಬಂದ್ಬಿಟ್ರು. ಬನ್ನಿ ಜರ್ನಿ ಶುರು ಮಾಡೋಣ. ಸಂಪಾಜೆ ಘಟ್ಟಲ್ಲಿ ಮಳೇಲಿ ಒಂದು ರೈಡ್ ಮಾಡ್ತಿದ್ರೆ, ಕ್ಯಾಬಿನ್ ರೈಡು, ಅದ್ರ ಮಜಾನೇ ಬೇರೆ. ನಮ್ಮ ಬಸ್ಸು ಸ್ಟಾರ್ಟ್ ಆಯಿತು. ಈ ಸೌಂಡು ನಿಮ್ಗೆ ಇಷ್ಟನಾ ಅಂತೇಳಿ ಡ್ರೈವರ್ ಪಕ್ಕ ಕೂತ್ಕೊಂಡು ಆ ಸೌಂಡ್ ಕೇಳ್ತಿದ್ರೆ ಒಂಥರ ಮಜಾನೇ. ಸೊ ಏನು ಗುರು, ಬಸ್ ಸೌಂಡನ್ನು ಎಂಜಾಯ್ ಮಾಡ್ತಿಲ್ಲ ಅಂತಂದರೆ ಟ್ರಾವೆಲರ್ಗಳಿಗೆ ಅದೆಲ್ಲ ಒಂಥರ ಬೇರೆಯೇ ಮಜಾ ಸಿಗುತ್ತೆ ಬಿಡಿ. ನಮ್ಮ ಪ್ರಯಾಣ ಶುರು ಆಯಿತು ಮಡಿಕೇರಿಯಿಂದ ಸುಳ್ಯಗೆ. ಬಸ್ಸು ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬರ್ತಾ ಇದೆ. ಸೊ ನೋಡಿ ಎದುರುಗಡೆ ಇನ್ನೊಂದು ಕೆಂಪಸ್ಸು ಸುವರ್ಣ ಸಾರಿಗೆ. ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ಆಚೆ ಬರ್ತಿದ್ದಂಗೆ ನಮ್ಮ ಡ್ರೈವರ್ಗಳಿಗೆ ಒಂದು ಟಾಸ್ಕ್ ಶುರು ಆಗಿಬಿಡುತ್ತೆ. ಅದೇನು ಅಂತಂದರೆ, ಮುಂದೆ ನಿಮ್ಗೆಲ್ಲರಿಗೂ ಮಡಿಕೇರಿಯಲ್ಲಿ ಬಂದಿದ್ದರೆ ಗೊತ್ತಾಗುತ್ತೆ, ಬಸ್ಸೆಲ್ಲ ಓಡಾಡಿದರೆ. ಇಲ್ಲಾಂದರೆ ಈ ರೋಡಲ್ಲಿ ಏನಾದರೂ ಬೇರೆ ವೆಹಿಕಲ್ ಓಡಾಡಿದರೆ ಒಂದು ದೊಡ್ಡ ಅಪ್ಪು ಬಂದುಬಿಡುತ್ತೆ. ಬಸ್ಸಲ್ಲಿ ಏನಾದರೂ ಪಿಕಪ್ ಕಡಿಮೆ ಇತ್ತು, ಲೋಡ್ ಜಾಸ್ತಿ ಇತ್ತು ಅಂದರೆ ಇಲ್ಲೆಲ್ಲ ಸ್ವಲ್ಪ ಎಣಗಾಡ್ಬಿಡ್ತವೆ. ಆದರೆ ನಮ್ಮ KSRTC ಬಸ್ ಡ್ರೈವರ್ಗಳ ಸ್ಕಿಲ್ಗಳ ಮಧ್ಯ ಇದೆಲ್ಲ ಏನಿಲ್ಲ, ಹೆಂಗೆ ಹತ್ತು ಸಾಕ್ಬಿಡ್ತಾರೆ ನೋಡಿ. ಹಾಗೆ ಒಯ್ತೈತೆ ಬಸ್ಸು. ಬಸ್ಸಲ್ಲಿ ಎಲ್ಲ ಸೀಟು ಫುಲ್ಲಾಗಿದೆ. ಸೊ ಸ್ಟ್ಯಾಂಡಿಂಗ್ ಅಂತ ಏನಿಲ್ಲ. ಸೊ ಅದು ಲೋಡ್ ಅಲ್ಲ KSRTCಗೆ. ಸೊ ಆರಾಮಾಗಿ ಸಿಂಪಲಾಗಿ ಹತ್ಕೊಂತೈತೆ. ವಿಡಿಯೋ ನೋಡ್ತಿರೋರು ಮಡಿಕೇರಿನ ಸುತ್ತಿದ್ರೆ, ಸೊ ಈ ರೈಟ್ ಸೈಡಲ್ಲೆಲ್ಲ ಕಾಂಕ್ರೀಟ್ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಪಿಲ್ಲರ್ಗಳ ರೀತಿ. ಸೊ ಅಲ್ಲಿ ಏನಿತ್ತು ಮೊದಲು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ಜಾಗ ಇತ್ತು, ಅದು ಬಸ್ಸಿಗೆ ಸಂಬಂಧಪಟ್ಟಿದ್ದ ಜಾಗ. ಏನು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆ ಅಪ್ಪು ಮುಗಿದ ತಕ್ಷಣ ಇನ್ನೊಂದು ಅಪ್ಪು. ಸೊ ಇದೊಂದು ಅಷ್ಟೇ, ಅದು ಇದು ಎಲ್ಲ ಒಂಥರ ಸೇಮು. ಒಂದು 500 ಮೀಟ್ರು KSRTC ಬಸ್ ಸ್ಟ್ಯಾಂಡಿಂದ ಆಚೆಗೆ ಬಂತು ಅಂದರೆ ಈ ಥರ ಅಪ್ಪ. ಮಡಿಕೇರಿಯಲ್ಲೇ ಒಂದು 2-3 ವರ್ಷ ಕೆಲಸ ಮಾಡಿದ್ದೀನಿ. ಈ ಅಪ್ಗಳೆಲ್ಲ ಇದೆಯಲ್ಲ, ಒಂದು 20 kg ಎಲ್ಲ ಭಾರ ಇಟ್ಕೊಂಡು ಅದು ಎಷ್ಟೊಂದು ಸಲ ನಡೆದಾಕ್ಬಿಟ್ಟಿದ್ದೀನಿ, ಆಟೋ ಚಾರ್ಜಸ್ ಎಲ್ಲ ಉಳಿಸ್ಬೇಕು ಅಂತ. ಅವಾಗ ಜೋಬಲ್ಲಿ ದುಡ್ಡು ಇರ್ತಿರಲಿಲ್ಲ ಬಿಡಿ, ನಡ್ಕೊಂಡೇ ಹೋಗ್ತಿದ್ದೆ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಮೇಲೆಲ್ಲ ಹತ್ತಬೇಕು ಅಂದರೆ ನನ್ನ ಕೆಲಸದ ಪರ್ಪಸ್ಗೋಸ್ಕರ. ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ಬಸ್ ಹೊರಟ್ರೆ ಫಸ್ಟ್ ಸ್ಟಾಪ್ ಒಂದು ಕೊಡುತ್ತೆ ಸಿಟಿ ಒಳಗೇನೆ ಬಸ್ಗಳೆಲ್ಲ. ಸೊ ಅದು ಯಾವ ಸರ್ಕಲ್ ಅಂತ ಮಿಸ್ ಮಾಡೋದಕ್ಕೆ ತಿಳಿಸಿ. ಸೊ ಅದೇ ಸರ್ಕಲ್ ಇದ್ದೀನಿ. ಇವಾಗ ಅಲ್ಲೊಂದು ಫೇಮಸ್ ಜಾಗ ಇತ್ತು, ಒಂದು ಫೇಮಸ್ ಸ್ಟ್ಯಾಚು ಇತ್ತು. ಇವಾಗ ಮೊನ್ನೆ ತಾನೇ ಅದನ್ನು ಬಸ್ ಆಕ್ಸಿಡೆಂಟ್ ಆಗಿಬಿಟ್ಟು ಆ ಸ್ಟ್ಯಾಚು ಕೆಳಗೆ ಬಿದ್ದಿತ್ತು. ಸೊ ಅದು ಯಾವುದು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಮೇಲ್ಗಡೆ ರೈಟ್ ಸೈಡಲ್ಲಿ ನೋಡಿ DC ಆಫೀಸು, ಹಾಗೆ ಕೆಳಗಡೆ ನೋಡಿ ತಾರ್ಪಲ್ ಹಾಕಿರೋದು. ನಮ್ಮ ಇಂಜಿನಿಯರ್ಗಳು ಒಂದು ದೊಡ್ಡ ಸಂಭವ ಮಾಡಿಟ್ಟವ್ರೆ ರೈಟ್ ಸೈಡಲ್ಲಿ. ಅದೇನು ಅಂತ ಮಡಿಕೇರಿ ಜನಗಳನ್ನ ಕೇಳಿ, ತುಂಬ ಚೆನ್ನಾಗಿರೋ ಒಳ್ಳೆ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಎಡವಟ್ ಮಾಡಿಟ್ಟವ್ರೆ ಅಂತ. ನೋಡಿ ರೋಡಂತೂ ಚೆನ್ನಾಗಿದೆ, ಖಾಲಿಯಾಗಿದೆ, ಫ್ರೀ ಆಗಿದೆ. ನಮ್ಮ ಪೈಲಟ್ ಅಣ್ಣ ನಿಧಾನವಾಗಿ ಕೂಲಾಗಿ ಗಾಡಿ ಇಳಿಸ್ತಾವ್ರೆ. ಸೊ ನೋಡಿ ಮಡಿಕೇರಿ ಸಿಟಿಯಿಂದ ನೀವು ಸಂಪಾಜೆ ಘಾಟ್ವರೆಗೆ ಹೋಗ್ಬೇಕಾದ್ರೂ ಕಂಟಿನ್ಯೂಸ್ ಡೌನೇ ಘಾಟ್ ಇಳಿಸೋದು. ಬರುವಾಗಪ್ಪು ನಿಮಗೆ ಗೊತ್ತು. ಸೊ ಸಂಪಾಜೆವರೆಗೂ ಆರಾಮಾಗಿ ಕೂಲಾಗಿ ಹೋಗ್ಬೋದು. ರೋಡೂ ಅಷ್ಟೇ ಸಖತ್ ಬ್ಯುಸಿ ಏನಿಲ್ಲ, ವೀಕೆಂಡೆಲ್ಲ ಏನಿಲ್ಲ, ಹಾಗಾಗಿ ಕೂಲಾಗಿದೆ, ಏನು ಟ್ರಾಫಿಕ್ ಇಲ್ಲ. ಸೊ ಒಳ್ಳೆ ವ್ಯೂ ನೋಡಿಕೊಂಡು ಕ್ಯಾಬಿನ್ ರೈಡ್ ಮಾಡೋಣ ಬನ್ನಿ. ಮಡಿಕೇರಿ ಸಿಟಿ ಲಿಮಿಟ್ ಮುಗೀತು. ಸೊ ನೋಡಿ ಇದೆ ಬಾಗ್ಬಂಡ್ಲ ಮತ್ತು ಮಂಗಳೂರು ರೋಡ್ ಜಂಕ್ಷನ್ನು. ಲೆಫ್ಟ್ಗೆ ಹೋದರೆ ಬಾಗ್ಬಂಡ್ಲ ಹೋಗ್ಬೋದು. ಸದ್ಯಕ್ಕೆ ನಾವು ಇವಾಗ ಸುಳ್ಯ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ರೋಡು ವೆದರು ಎಲ್ಲ ಸಕ್ಕತ್ತಾಗಿದೆ. ಇನ್ನೊಂದು ಚೂರು ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಜೋರು ಮಳೆ ಬಂದಿದ್ರು ನಮ್ಮ ರೈತರಿಗೆಲ್ಲ ಸೂಪರಾಗಿರ್ತಿತ್ತು. ಫೋಟೋ ತೊಗೋಬೇಕು ಅಂದರೆ ನಮ್ಮ ಮೈಕ್ಳು ಎಂಥದೇ ರಿಸ್ಕ್ ಬೇಕಾದ್ರೆ ತಗೊಂಡ್ಬಿಡ್ತಾರೆ. ಸೊ ಬಡಿ ದೇಶಕ್ಕೆ ಬಾರ ಹೋದ್ರೆ ಹೋಯ್ತಾರೆ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಎಷ್ಟು ಹೇಳಿದ್ರು ಕೇಳಲ್ಲ. ನೋಡಿ ಎಂಥ ಜಾಗದಲ್ಲಿ ನಿಂತಿದ್ದಾರೆ ಅಂತ. ಮಡಿಕೇರಿ ಸಿಟಿಯಿಂದ ಸಂಪಾಜೆವರೆಗೂ ಘಾಟನೆ. ಸೊ ನಮ್ಮ ಡ್ರೈವರನ್ನ ಎಷ್ಟು ಕೂಲಾಗಿ ಓಡಿಸ್ತವ್ರೆ ಅಂದರೆ, ರೋಡಂತೂ ಬ್ಯುಸಿ ಇಲ್ಲ, ಆಪೋಸಿಟ್ ವೆಹಿಕಲ್ಗಳು ಕಡಿಮೆ ಇದೆ. ಆದರೆ ಟ್ರ್ಯಾಕ್ ಬಿಟ್ಟು ಮಾತ್ರ ಅವರು ಒಂಚೂರು ಗಾಡಿನ ತೆಗಿತಾ ಇಲ್ಲ, ತುಂಬ ಕೂಲಾಗಿ ಓಡಿಸ್ತಾ ಇರೋ ಮಾತ್ರ.
ಸಖತ್ ಕೂಲೆಸ್ಟ್ ಡ್ರೈವರು. ನಾವು ಕೆ ಎಸ್ ಆರ್ ಟಿ ಬಸ್ಸಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀನಿ, ಸಾವಿರಾರು ಜನ ನೋಡ್ಬಿಟ್ಟಿದ್ದೀನಿ. ಸೊ ಅದು ಸಖತ್ ಕೂಲಾಗಿ ಓಡಿಸ್ತವ್ರೆ. ಸೊ ತುಂಬ ರಶಲ್ಲಿ ಓಡಿಸೋರು ಇದ್ದಾರೆ, ಫಾಸ್ಟಾಗಿ ಓಡಿಸೋರು ಇದ್ದಾರೆ. ಸೊ ಇವ್ರ ಹತ್ರ ಸಖತ್ ಕೂಲಾಗಿ ಓಡಿಸ್ಕೊಂಡು ಹೋಗ್ತಾಯಿದ್ದಾರೆ, ಸೇಫಾಗಿ ಕೂಲಾಗಿ, ಏನು ಭಯನೇ ಪಡೋಂಗಿಲ್ಲ. ಅವ್ರ ಗಾಡಿ ಓಡಿಸೋದ್ರಲ್ಲೇ ಗೊತ್ತಾಗ್ಬಿಡ್ತಾ ಇದೆ ಅವ್ರು ಹಳೆ ಹುಲಿ ಅಂತ. ಸೊ ಸೂಪರಾಗಿ ಓಡಿಸ್ತವ್ರೆ ನೋಡಿ. ಇದು ಅಬಿಕೊಲಿ ಫಾಲ್ಸ್ ಅಂತ. ಓನ್ ವೆಹಿಕಲಲ್ಲಿ ಬಂದರೆ ನಿಂತು ನೋಡಿಕೊಂಡು ಇಲ್ಲಿ ಬೇಕಾದ್ರೆ ಒಂದು ಫೋಟೋ ತಗೊಂಡು ಹೋಗ್ಬೋದು. ಸೊ ಸಖತ್ ವ್ಯೂ ಇದೆ ಇನ್ನು ಮುಂದೆ. ಬನ್ನಿ ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ಸುಳ್ಳ್ಯಾಗೆ ಹೋಗ್ಬಿಡವ. ಮಹಿಳೆಯರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಉಚಿತ ಪ್ರಯಾಣ ಆದಮೇಲೆ ಮಹಿಳೆಯರೆಲ್ಲ ಸಖತ್ತು ಟ್ರಾವೆಲ್ ಮಾಡ್ತಾವ್ರೆ ಅಂತ ಎಲ್ಲ ಕೇಳ್ತಾ ಇದ್ರೆ, ಸೊ ರಿಯಾಲಿಟಿ ಚೆಕ್ ಮಾಡಬೇಕು ಅಂತ ನಾನು ಮೊದಲೇ ಹೇಳಿದೆ ಅಲ್ವಾ. ನೋಡಿ, ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋ 80% ಜನ ಬಂದು ಎಲ್ಲ ಹೆಣ್ಮಕ್ಳನ್ನ ಶಾರ್ಟ್ ಆಗಿ ತೋರಿಸಿನಿ. ಏನಕ್ಕೆ ಅಂತಂದರೆ ಅವ್ರ ಮನೇಲಿರೋ ಗಂಡ್ಮಕ್ಳು ಕೋಪ ಮಾಡ್ಕೊಬಾರ್ದು. ಸೊ ನಮ್ಮ ಹೆಣ್ಮಕ್ಳು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವನೋ ಬಂದು ವೀಡಿಯೋ ಮಾಡೋನೆ ಅಂತ, ಹಾಗಾಗಿ ಶಾರ್ಟ್ ಆಗಿ ತೋರಿಸ್ದೆ. ಖಂಡಿತ 80% ಜನ ಈ ಬಸ್ಸಲ್ಲಿ ಏನವ್ರೆ ಅವರೆಲ್ಲ ಹೆಣ್ಮಕ್ಳೇ. ಸರ್ಕಾರದಿಂದ ಅವ್ರಿಗೆಲ್ಲರಿಗೂ ಉಚಿತವಾಗಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಕೊಟ್ಟವ್ರೆ. ಅವ್ರು ಪ್ರಯಾಣ ಮಾಡ್ತಾರೆ, ನಾವೆಲ್ಲ ಕೇಳೋಕ್ಕೆ ಯಾರೂ ಅಲ್ಲ. ಸೊ ಸದ್ಯಕ್ಕೆ ನಾನು ಟಿಕೆಟ್ಗೆ ದುಡ್ಡು ಕೊಟ್ಬಿಟ್ಟು ಸುಳ್ಯ ಕಡೆಗೆ ಹೋಗ್ತಾ ಇದ್ವಿ. ನೋಡಿ, ಘಾಟ್ ಸೆಕ್ಷನ್ ಎಲ್ಲ ಮುಗೀತು, ಸಂಪಾಜೆಗೆ ಬಂದಾಯಿತು. ಮಡಿಕೇರಿಯಿಂದ ಈ ಜಾಗಕ್ಕೆ ಬರೋಕ್ಕೆ ಸುಮಾರು ಒಂದು 30 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟರ್ನು ಫುಲ್ ಡೌನು. ಬರುವಾಗ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಇದು ದಾಟ್ಕೊಂಡು ನೆಕ್ಸ್ಟ್ ಇನ್ನು ಮುಂದೆ ಸುಳ್ಯಗೆ ಹೋಗೋ. ಬನ್ನಿ. ಈ ಊರ ಹೆಸರು ಕಲ್ಲುಗುಂಡಿ ಅಂತ. ಸೊ ಒಂಥರ ಚೆನ್ನಾಗೈತೆ ಅಲ್ವಾ ಊರ ಹೆಸರು, ಕಲ್ಲುಗುಂಡಿ ಅಂತ. ಸಿಸ್ಟರ್, ನಿನಗೆ ನಿಂತನ್ನೇ ಬೇರೆ ಹೆಣ್ಮಕ್ಳಿಗೂ ತೊಂದರೆ ಆಗಿರುತ್ತಲ್ಲ, ಸೊ ಆ ತೊಂದರೆ ಕೊಟ್ಟವ್ರು ಎಲ್ಲರಿಗೂ ಶಿಕ್ಷೆ ಆಗಲಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಸುಳ್ಳ್ಯನ ಕರಾವಳಿ ಹೆಬ್ಬಾಗ್ಲು ಅಂತ ಏನು ಕೇಳಿದೆ ಅಂತಂದರೆ, ನೀವು ಇಲ್ಲಿಗೆ ಬಂತು ಅಂದರೆ ಮಡಿಕೇರಿಯಿಂದ ಅಥವಾ ಮೈಸೂರಿಂದ ಈ ಕಡೆ ಎಂಟ್ರಿ ಆಗ್ತಿದ್ದಂಗೆ, ನೀವು ಸುಳ್ಯ ತಾಲೂಕಿಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಟೆಂಪ್ರೇಚರು ವೆದರು ಚೇಂಜ್ ಆಗಿಬಿಡುತ್ತೆ. ಅದು ಸಮುದ್ರ ಇನ್ನೂ ತುಂಬ ದೂರದಲ್ಲಿದ್ದರು ಆ ಕರಾವಳಿ ವೈಬ್ನ ತಂದುಬಿಡುತ್ತೆ ಸುಳ್ಯ. ಹಾಗಾಗಿ ಹಾಗಂದೆ ಸದ್ಯಕ್ಕೆ ಇವಾಗ ಸುಳ್ಯ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ನಮ್ಮ ಡ್ರೈವರನ್ನ ಇಲ್ಲಿವರೆಗೂ ಕೂಲಾಗಿ ಕೊಡಿಸ್ಕೊಂಬಂದರು ನೋಡಿ. ಸಡನ್ನಾಗಿ ಇಲ್ಲಿ ಏನಾರು ಗುದ್ದಿತು ಅಂದರೆ ಫಸ್ಟ್ ಇಂಪ್ಯಾಕ್ಟ್ ನನಗೆ ಆಗ್ತಿದ್ದಿದ್ದು. ಸೊ ಏನೂ ಆಗಲಿಲ್ಲ. ಮುಂದ್ಗಡೆ ಹೋಗ್ತಿರೋ ಬಸ್ಸು ಸ್ಟಾಪ್ ಮಾಡಿಬಿಟ್ಟು ಸಡನ್ನಾಗಿ ಗಾಡಿ ತಿರುಗಿಸ್ಬೇಕಾದ್ರೆ, ಹಾಗಾಗಿ ಆ್ಯಂಗಲಲ್ಲಿ ಬಂದು ನಿಂತ್ಕೊಂತು ಅಷ್ಟೇ ಗಾಡಿ. 2 ಗಾಡಿನೂ ತುಂಬ ಸ್ಲೋ ಅಲ್ಲಿತ್ತು, ಆರಾಮಾಗಿ ಬ್ರೇಕ್ ಹೊಡಿಬೋದಿತ್ತು ಬಿಡಿ. ಬ್ರೇಕ್ ಹೊಡೆದ್ರು. ಸೊ ಹಾಗಾಗಿ ಸುಳ್ಯ ಬಂತು, ಇಳಿಯೋ ಟೈಮು ಬಂತು ನಮ್ಮದು. ಯಾರು ಈ ಸುಳ್ಯ ಬರ್ರಿ ಇಳ್ಕೊಳ್ಳಿ ಅಂತ ನಮ್ಮ ಕಂಡಕ್ಟರ್ನ ಹೇಳ್ತವ್ರೆ. ಬನ್ನಿ ಇಳಿದ್ಬಿಟ್ಟು ಹೋಗವ. ನಮ್ಮ ಕೆ ಎಸ್ ಆರ್ ಟಿ ಸಿ ಕ್ಯಾಂಪಸ್ ಡ್ರೈವರ್ಗಳೇನಾರು ಈ ವಿಡಿಯೋ ನೋಡ್ತಿದ್ರೆ, ಈ ವೈರ್ ಚೇರ್ ಇದೆಯಲ್ಲ, ಸೊ ಇದು ನಿಮ್ಮ ಗಾಡಿ ಓಡಿಸೋಕೆ ಕಂಫರ್ಟಬಲ್ ಆಗಿದೆಯಾ, ಇನ್ನೂ ಕಂಫರ್ಟಬಲ್ ಬೇಕಾ ಅನ್ನೋದನ್ನು ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಬೆನ್ನು ಮತ್ತು ಬ್ಯಾಕು ಉರಿ ಬರಲ್ವಾ ಅಂತ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ. ಈ ಬಸ್ಸು ಕುಂದಾಪುರಕ್ಕೆ ಹೋಗುತ್ತೆ. ಸದ್ಯಕ್ಕೆ ನನಗೆ ಸುಳ್ಯದಲ್ಲಿ ಮಣ್ಣೂರ ಕೆಲಸ ಐತೆ, ಅದನ್ನು ಮುಗಿಸ್ಬಿಟ್ಟು ಊಟ ಮಾಡ್ಕೊಂಡು ಮನೆ ಕಡೆಗೆ ಮತ್ತೆ ಬಸ್ ಹತ್ತವ. ಬನ್ನಿ. ಸುಳ್ಯಕ್ಕೆ ಬಂದಿದ್ದ ಕೆಲಸ ಮುಗೀತು. ಸೊ ಸದ್ಯಕ್ಕೆ ಇವಾಗ ದ್ವಾರಕಾ ಹೋಟೆಲಲ್ಲಿ ಶುದ್ಧ ಸಸ್ಯಾಹಾರಿ ಊಟ ಮಾಡ್ಕೊಂಡು ಮತ್ತೆ ಬಸ್ ಹತ್ತವ. ಸೊ ಆ ಏನು ಕೆಲಸ ಗುರು ಇಷ್ಟು ಬೇಗ ಮುಗಿಸ್ಬಿಟ್ಟೆ ಅಂದರೆ ವೀಡಿಯೋದಲ್ಲೆಲ್ಲ ತೋರ್ಸೋಕ್ಕಾಗಲ್ಲ, ಅಂಥ ಘೋರ ಕೆಲಸ ಅದು. ಆ ಘೋರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೋಡಿ 50 ರೂಪಾಯಿಗೆ ಈ ಮೀಲ್ ಕೊಡ್ತಾರೆ ದ್ವಾರಕಾ ಹೋಟೆಲಲ್ಲಿ. ಸೊ ನಾವೇನಾದರೂ ಸುಳ್ಯ ಕಡೆ ಬಂತು ಅಂದರೆ ಇಲ್ಲಿಂದ ಇನ್ಯಾ ಕಡೆಗೆ ಹೋಗಲಿ, ಮುಂದುಗಡೆ ಗೋವಾವರೆಗೂ ಹೋಗಲಿ, ನಮಗೆ ಬಾಯ್ಲ್ಡ್ ರೈಸೇ ಬೇಕು. ಸೊ ಅವ್ರು ವೈಟ್ ರೈಸ್ ಕೊಡ್ತೀನಿ ಅಂದರೂ ಬೇಡ, ನಮಗೆ ಬಾಯ್ಲ್ಡ್ ರೈಸ್ ಬೇಕು ಅಂತ ತಗೊಂಡು ಬಾಯ್ಲ್ಡ್ ರೈಸಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡ್ಕೊಂಡು ಮನೆಗೆ ಹೋಗೋದು. 50 ರೂಪಾಯಿಗೆ ಊಟ ಮಾತ್ರ ಸೂಪರ್ ವರ್ತು, ಹೊಟ್ಟೆನೂ ತುಂಬಿತು. ನೋಡೋದಲ್ವಾ ವೀಡಿಯೋನ, ಕ್ಯಾಬಿನ್ ರೈಡ್ ಆಯಿತು, ಒಳ್ಳೆ ಊಟನೂ ಆಯಿತು. ಸೊ ಈ ವಿಡಿಯೋನಾರ ಇಷ್ಟ ಆಯಿತು ಅಂದರೆ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಜವಾಗ್ಲೂ ಈ ವಿಡಿಯೋ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿತ್ತಾ, ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಪ್ಲೀಸ್ ಪ್ಲೀಸ್.
ಹಾಗೆ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿ. ನಮಸ್ಕಾರ.